ಸಿದ್ದರಾಮಯ್ಯ ಪಟ್ಟತ್ಯಾಗ ಸಾಧ್ಯತೆ ಇದೆ. ಸಿಎಂ ಸ್ಥಾನಕ್ಕೆ ಇವತ್ತು ಸಿದ್ದರಾಮಯ್ಯ ರಾಜೀನಾಮೆಯನ್ನ ನೀಡುವಂತಹ ಚಾನ್ಸಸ್ ಇದೆ. ಕೆಲವೇ ಕ್ಷಣಗಳಲ್ಲಿ ಸಿಎಂ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಸಭೆ ಕೂಡ ಆರಂಭ ಆಗುತ್ತೆ. ಬ್ರೇಕ್ಫಾಸ್ಟ್ ಸಭೆಯ ಬಳಿಕ ಸಿಎಂ ಸಿದ್ದರಾಮಯ್ಯನವರು ರಾಜ್ಯಭಾರ ಅಂತ್ಯ ಆಗತ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಬ್ರೇಕ್ಫಾಸ್ಟ್ ಬಳಿಕ ಸಿಎಂ ಸಿದ್ದರಾಮಯ್ಯ ರಾಜ್ಯಭಾರ ಅಂತ್ಯ ಆಗುವಂತ ಎಲ್ಲ ಚಾನ್ಸಸ್ ಇದೆ. ಇವತ್ತು ಮಾತನಾಡ್ತೀನಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಹೈಕಮಾಂಡ್ ಭೇಟಿಯನ್ನ ತೆರೆದಿಡ್ತಾರಾ ಸಿಎಂ ಸಿದ್ದರಾಮಯ್ಯ ಅನ್ನುವಂತ ಕೆಲವೊಂದಿಷ್ಟು ಪ್ರಶ್ನೆಗಳು ಕೂಡ ಇದೆ. ಮುಖ್ಯಮಂತ್ರಿ ಹುದ್ದೆ ತೊರೆದು ತಮಗೆ ರಾಜ್ಯಸಭಾ ಸದಸ್ಯ ಆಗುವಂತೆ ನೀಡಿದಂತ ಆಹ್ವಾನ, ಹಾಗೆ ಪುತ್ರ ಡಾಕ್ಟರ್ ಯತೀಂದ್ರ ಅವರಿಗೆ ಉಪಮುಖ್ಯಮಂತ್ರಿ ಹುದ್ದೆ ನೀಡುವ ಕಾಂಗ್ರೆಸ್ ವರಿಷ್ಠರ ಪ್ರಸ್ತಾಪ ಕುರಿತಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ರೀತಿ ಸಂಪೂರ್ಣವಾಗಿ ಮೌನವನ್ನ ವಹಿಸಿದ್ದಾರೆ. ಒಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ಭುಗಿಲಿದ್ದಂತಹ ನಾಯಕತ್ವ ಬದಲಾವಣೆಯ ಜಟಾಪಟಿ ಏನಿತ್ತು, ಇದಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ಕೂಡ ಸಾಲು ಸಾಲು ಸಭೆಗಳನ್ನು ನಡೆಸಿ ಒಂದು ರೀತಿಯಾದಂತಹ ಅಂತಿಮವಾದ ತೀರ್ಮಾನಕ್ಕೂ ಕೂಡ ಬಂದಿದ್ದಾರೆ. ಹಾಗಾಗಿ ಅದರ ಮುಂದುವರೆದ ಭಾಗವಾಗಿ ಹಾಗಾದರೆ ಸಿಎಂ ಸಿದ್ದರಾಮಯ್ಯನವರು ಇವತ್ತು ರಾಜೀನಾಮೆಯನ್ನು ನೀಡ್ತಾರಾ ಅನ್ನುವಂಥ ಚರ್ಚೆಯೂ ಕೂಡ ಇತ್ತು. ಈಗ ಬ್ರೇಕ್ಫಾಸ್ಟ್ ಸಭೆಯತ್ತ ಎಲ್ಲರ ಕುತೂಹಲ ಕೂಡ ಇದೆ. ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಏನಾದರೂ ಸಿಎಂ ಸಿದ್ದರಾಮಯ್ಯನವರು ಮಹತ್ವದ ನಿರ್ಧಾರವನ್ನು ಅಲ್ಲೇ ತಿಳಿಸ್ತಾರಾ ಅನ್ನುವಂಥ ಕೆಲವೊಂದಿಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ದೆಹಲಿಯಲ್ಲಿ 6 ತಾಸು ಸಭೆ ನಡೆದಿದೆ. ಮೊನ್ನೆ ಮಂಗಳವಾರ ನಡೆದಿರುವಂತಹ ಸಭೆ ಅದು. ಬಳಿಕ ಹೈಕಮಾಂಡ್ ನಾಯಕರ ಸೂಚನೆಯಂತೆ ರಾಜೀನಾಮೆಗೆ ಮುಂದಾಗಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಉಳಿದ ಎಲ್ಲ ವಿಷಯಗಳ ಬಗ್ಗೆಯೂ ಕೂಡ ಸೈಲೆಂಟ್ ಆಗಿ ಇದ್ದಾರೆ. ರಾಜ್ಯಸಭೆ ಸದಸ್ಯತ್ವ ಹಾಗೆ ಉಪಮುಖ್ಯಮಂತ್ರಿ ಪದವಿ ಕುರಿತಂತೆ ಒಂದೆರಡು ದಿನದಲ್ಲಿ ತಮ್ಮ ನಿಲುವು ಏನು ಅನ್ನೋದನ್ನ ಸ್ಪಷ್ಟಪಡಿಸ್ತೇನೆ ಅಂತ ಹೇಳಿಯೂ ಕೂಡ ತಿಳಿಸಿದ್ರು. ಆದರೂ ಕೂಡ ಸೈಲೆಂಟ್ ಆಗೇ ಇದ್ದಾರೆ. ಈಗ ಟಿಫನ್ ವೇಳೆ ಪದತ್ಯಾಗ ಮಾತು ವಚನ ಮಾತುಕತೆ ಏನಾದರೂ ಆಗಲಿದೆಯಾ ಕಾದು ನೋಡಬೇಕಾಗತ್ತೆ. ಶಾಸಕರ ಎದುರು ನಿರ್ಧಾರವನ್ನ ಪ್ರಕಟಿಸ್ತಾರಾ ಸಿಎಂ ಸಿದ್ದರಾಮಯ್ಯ? ಬಳಿಕ ಮಹತ್ವದ ಸುದ್ದಿಗೋಷ್ಠಿಯನ್ನ ಸಿಎಂ ಸಿದ್ದರಾಮಯ್ಯ ನಡೆಸಲಿದ್ದಾರೆ. ರಾಜೀನಾಮೆ ಅಥವಾ ದೆಹಲಿ ಚರ್ಚೆಯ ಕುರಿತಂತೆ ಅಧಿಕೃತವಾದಂತಹ ಮಾಹಿತಿಯನ್ನ ಬೆಚ್ಚಿಡಲಿದ್ದಾರೆ. ಬ್ರೇಕ್ಫಾಸ್ಟ್ ಬಳಿಕ ಸಿಎಂ ಸಿದ್ದರಾಮಯ್ಯ ಸುದ್ದಿಗೋಷ್ಠಿಯನ್ನ ನಡೆಸುತ್ತಾರೆ. ಬಳಿಕ ರಾಜಭವನಕ್ಕೆ ತೆರಳಿ ಸಿದ್ದರಾಮಯ್ಯ ಏನಾದರೂ ಹೇಳಿದಂತೆ ರಾಜೀನಾಮೆಯನ್ನ ನೀಡ್ತಾರಾ? ರಾಜ್ಯಪಾಲರ ಭೇಟಿಗೆ ಸಮಯವನ್ನ ಕೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಗೊಂದಲ ಏನ್ ಸೃಷ್ಟಿಯಾಗಿದೆ ಅದೆಲ್ಲದಕ್ಕೂ ಕೂಡ ಇವತ್ತೇ ತೆರೆ ಬೀಳತ್ತಾ? ಉಪಹಾರದ ಬಳಿಕ ಲೋಕಭವನಕ್ಕೆ ಸಿಎಂ ಸಿದ್ದರಾಮಯ್ಯನವರು ತೆರಳುತ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಒಟ್ಟಾರೆಯಾಗಿ ಇವತ್ತು ರಾಜ್ಯಪಾಲರಿಗೆ ರಾಜೀನಾಮೆಯನ್ನ ಸಲ್ಲಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ರಾಜ್ಯ ಕಂಡಂತ ಸುದೀರ್ಘ ಸಿಎಂ ಸಿದ್ದರಾಮಯ್ಯ ಇವತ್ತು ಸುದ್ದಿಗೋಷ್ಠಿಯನ್ನ ನಡೆಸಿ ವಿದಾಯವನ್ನ ಹೇಳಲಿದ್ದಾರೆ. ಉಪಹಾರ ಕೂಟದಲ್ಲೂ ಕೂಡ ಸಚಿವರನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಅದಕ್ಕೆ ಸಚಿವರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಕೂಡ ಕಾದು ನೋಡಬೇಕಾಗತ್ತೆ. ಸಚಿವರ ಒತ್ತಡ ಹೇಗಿರುತ್ತೆ ಅಥವಾ ಸಚಿವರ ವರ್ತನೆ ಯಾವ ರೀತಿಯಾಗಿರಲಿದೆ, ಅದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಹೇಗೆ ಸ್ಪಂದನೆಯನ್ನ ಕೊಡ್ತಾರೆ ಅಥವಾ ಹೇಗೆ ರಿಯಾಕ್ಟ್ ಮಾಡ್ತಾರೆ. ಈಗಾಗಲೇ ರಾಜೀನಾಮೆಯನ್ನ ನೀಡಬೇಡಿ ಅಂತೇಳಿ ಹಲವು ಸಚಿವರು ಒತ್ತಾಯವನ್ನ ಮಾಡಿದ್ದಾರೆ. ಹೈಕಮಾಂಡ್ ಏನು ಈ ರೀತಿಯಾದಂಥ ತೀರ್ಮಾನವನ್ನ ನೀಡಿದೆ, ನಿರ್ಧಾರವನ್ನು ನೀಡಿದೆ, ಅದಕ್ಕೆ ನೀವು ಸಮ್ಮತಿಯನ್ನ ಸೂಚನೆ ಕೊಡಬೇಡಿ ಅಂತ ಹೇಳಿಯೂ ಕೂಡ ಕೆಲವೊಂದಿಷ್ಟು ಸಚಿವರು ಅಥವಾ ಸಿಎಂ ಸಿದ್ದರಾಮಯ್ಯನವರ ಬೆಂಬಲಿಗರು ಆಗ್ರಹಿಸ್ತಾ ಇದ್ದಾರೆ. ಇನ್ನು ಸಿಎಲ್ಪಿ ಸಭೆಯಾಗ್ಲಿ ಆ ಸಭೆಯಲ್ಲಿ ನಿರ್ಧಾರವನ್ನ ಮಾಡುವಂತೆ ತೀರ್ಮಾನ ಆಗ್ಲಿ ಅಂತ ಹೇಳಿಯೂ ಕೂಡ ಬೆಂಬಲಿಗರು ತಿಳಿಸ್ತಾ ಇದ್ದಾರೆ. ರಾಹುಲ್ ಗಾಂಧಿ ಮಾತಿಗೆ ಸಿಎಂ ಸಿದ್ದರಾಮಯ್ಯ ಮಾತ್ರ ಬದ್ಧವಾಗಿದ್ದಾರೆ. ಇದು ಮೊದಲ ಬಾರಿ ಅಲ್ಲ, ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಸಿಎಂ ಸಿದ್ದರಾಮಯ್ಯನವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರ್ತಾರೆ. ಹೈಕಮಾಂಡ್ ಯಾವ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದಕ್ಕೆ ನಾನು ಬದ್ಧನಾಗಿರ್ತೇನೆ. ಒಂದು ವೇಳೆ ರಾಹುಲ್ ಗಾಂಧಿ ಅವರು ಏನಾದರೂ ನಾಯಕತ್ವ ಬದಲಾವಣೆಯ ಕುರಿತಂತೆ ಸಿಎಂ ಸಿದ್ದರಾಮಯ್ಯನವರು ಮುಂದುವರಿಯೋದು ಬೇಡ ಅಂತ ಹೇಳಿದ್ರೆ ಅದನ್ನ ನಾನು ಫಾಲೋ ಮಾಡ್ತೀನಿ ಅನ್ನುವಂಥ ನಿಟ್ಟಿನಲ್ಲಿಯೂ ಕೂಡ ಸಿಎಂ ಸಿದ್ದರಾಮಯ್ಯನವರು ತಿಳಿಸಿದ್ರು. ಈಗ ರಾಜೀನಾಮೆ ಸಂದೇಶದ ಬಳಿಕ ಪವರ್ ಸೆಂಟರ್ ಆಗದೆ ಸಿಎಂ ಮನೆ. ನಿನ್ನೆಯಿಂದಲೂ ಕೂಡ ಈ ಕುರಿತಂತೆ ಬಹಳಷ್ಟು ಚರ್ಚೆಗಳು ಸಾಗ್ತಾ ಇದೆ. ದೆಹಲಿಯಿಂದ ವಾಪಸ್ ಬಳಿಕ ಕಾವೇರಿಯತ್ತ ಸಚಿವರು ಶಾಸಕರು ಸೇರಲಿದ್ದಾರೆ. ನಿನ್ನೆಯಿಂದ ರಾಜಕೀಯ ಚಟುವಟಿಕೆಯ ಕೇಂದ್ರ ಬಿಂದುವಾಗಿದೆ ಕಾವೇರಿ. ರಾಜೀನಾಮೆ ನೀಡದಂತೆ ಕೆಲವು ಸಚಿವರು ಶಾಸಕರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ತಮ್ಮ ನಿರ್ಧಾರವನ್ನ ಬದಲಿಸಿ ಅಂತ ಹೇಳಿ ಆಪ್ತರು ಇದೀಗ ಬೆಗಿಪಟ್ಟು ಹಿಡಿದಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯನವರು ಮಾತ್ರ ಮೌನವನ್ನ ತಾಳಿದ್ದಾರೆ. ಯಾವುದೇ ವಿಷಯವನ್ನ ಕೂಡ ಪ್ರಸ್ತಾಪವನ್ನ ಮಾಡ್ತಾ ಇಲ್ಲ. ಹಾಗಾಗಿ ಇವರ ಮುಂದಿನ ನಡೆ ಯಾವ ರೀತಿ ಆಗಿರಬಹುದು ಅಥವಾ ಮುಂದೆ ಏನಾದರೂ ರಣತಂತ್ರವನ್ನ ರೂಪಿಸ್ತಾರಾ, ಈ ಒಂದು ಆಂಗಲ್ ನಲ್ಲಿಯೂ ಕೂಡ ಸಾಕಷ್ಟು ಚರ್ಚೆಗಳು ಮುಂದುವರಿತಾ ಇದೆ. ರಾಜೀನಾಮೆ ಸಂದೇಶದ ಬಳಿಕ ಸಿಎಂ ಮನೆ ಒಂದು ರೀತಿ ಪವರ್ ಸೆಂಟರ್ ಆಗದೆ. ಸಭೆಗಳಾಗಿರಬಹುದು ಅಥವಾ ಶಾಸಕರು ಹಾಗೆ ಇವರ ಬೆಂಬಲಿಗರು ಕೂಡ ರಾಜೀನಾಮೆಯನ್ನ ನೀಡಬೇಡಿ ಅನ್ನುವಂತಹ ಮಾತನ್ನ ಸಿಎಂ ಸಿದ್ದರಾಮಯ್ಯನವರಿಗೆ ನೀಡ್ತಾ ಇದ್ದಾರೆ. ಹಾಗಾಗಿ ಇವತ್ತು
ಇವತ್ತು ಸುದ್ದಿಗೋಷ್ಠಿಯಲ್ಲಿ ಏನಾದರೂ ವಿದಾಯ ಭಾಷಣವನ್ನ ಮಾಡುವಂತಹ ಸಾಧ್ಯತೆಗಳು ಎಷ್ಟಿದೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಇನ್ನೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬೆಳಗ್ಗೆ 9ಕ್ಕೆ ಅಂದರೆ ತಮ್ಮ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಸಚಿವರಿಗೆ ಉಪಹಾರ ಕೂಟವನ್ನು ಆಯೋಜನೆ ಮಾಡಿದ್ದಾರೆ. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿಯೂ ಕೂಡ ಈ ಉಪಹಾರ ಕೂಟ ಆರಂಭ ಆಗತ್ತೆ. ಬಳಿಕ ಮಧ್ಯಾಹ್ನದ ನಂತರದಲ್ಲಿ ರಾಹುಲ್ ಗಾಂಧಿಯವರ ಅಣತಿಯಂತೆ ರಾಜ್ಯಪಾಲ ಅವರನ್ನ ಭೇಟಿ ಮಾಡಿ ರಾಜೀನಾಮೆಯನ್ನ ಸಲ್ಲಿಸ್ತಾರಾ ಅಥವಾ ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾರಾ, ಇವೆಲ್ಲವನ್ನ ಕೂಡ ಕಾದು ನೋಡಬೇಕಾಗತ್ತೆ. ರಾಜ್ಯಪಾಲರ ಭೇಟಿಗೆ ಈಗಾಗಲೇ ಸಮಯದ ಅವಕಾಶವನ್ನ ಕೂಡ ಕೋರಿದ್ದಾರೆ. ಅಲ್ಲದೆ ರಾಜೀನಾಮೆ ಪತ್ರವನ್ನ ಏನಾದರೂ ಸಿದ್ಧಪಡಿಸಿಕೊಂಡಿದ್ದಾರೆ, ಇದೆಲ್ಲವೂ ಕೂಡ ಗೌಪ್ಯವಾಗಿ ಉಳಿದಿದೆ. ಇನ್ನೊಂದು ಕಡೆ ಸಿಎಲ್ಪಿ ಸಭೆಯಲ್ಲೇ ಸಿಎಂ ಆಯ್ಕೆ ಆಗಲಿ ಅಂತ ಹೇಳಿ ಸಿದ್ದು ಬಣದವರು ಹೇಳ್ತಾ ಇದ್ದಾರೆ. ಅಂದ್ರೆ ರಾಜೀನಾಮೆಯನ್ನ ನೀಡದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಆಪ್ತ ಬಣ ಬಹಳಷ್ಟು ಒತ್ತಡವನ್ನ ಹೇರ್ತಾ ಇದೆ. ಅಲ್ಲದೆ ಮುಂದಿನ ಮುಖ್ಯಮಂತ್ರಿಯನ್ನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಆಯ್ಕೆಯನ್ನ ಮಾಡಬೇಕು ಅಂತ ಹೇಳಿ ಬಿಗಿ ಪಟ್ಟು ಹಿಡಿದಿದೆ. ಹಾಗಾಗಿ ಇವತ್ತು ಬ್ರೇಕ್ಫಾಸ್ಟ್ ಸಭೆಯ ನಂತರದಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ರಾಜ್ಯ ಕಾಂಗ್ರೆಸ್ ಅಂತ ಬಂದಾಗ ಕಳೆದ 6 ತಿಂಗಳಿಂದಲೂ ಕೂಡ ಒಂದು ಕಡೆ ನಾಯಕತ್ವ ಬದಲಾವಣೆ ಹಾಗೆ ಸಚಿವ ಸಂಪುಟ ಪುನರಚನೆ ಈ ಕುರಿತಂತೆ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿತ್ತು, ಸಾಕಷ್ಟು ಜಟಾಪಟಿಗಳು ನಡೀತಾ ಇತ್ತು, ಕೆಲವೊಂದಿಷ್ಟು ಬಹಿರಂಗ ಹೇಳಿಕೆಗಳು ಕೂಡ ಕೇಳಿಬಂದಿತ್ತು. ಆಗಾಗ ಹೈಕಮಾಂಡ್ ಯಾರು ಕೂಡ ಬಹಿರಂಗ ಹೇಳಿಕೆಗಳನ್ನ ನೀಡಬೇಡಿ ಅನ್ನುವಂತಹ ಎಚ್ಚರಿಕೆಯನ್ನ ಕೂಡ ನೀಡಿದ್ರು. ಆದರೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಒಂದು ಕಡೆ ಹಾಗೆ ಇನ್ನೊಂದು ಕಡೆ ಡಿ.ಕೆ ಶಿವಕುಮಾರ್ ಅವರು ಕೂಡ ಮಾರ್ಮಿಕವಾಗಿರುವಂತಹ ನುಡಿಯನ್ನು ಆಡ್ತಾ ಇದ್ರು ನಾಯಕತ್ವ ಬದಲಾವಣೆಯ ಕುರಿತಂತೆ. ಹಾಗಾಗಿ ಈ ಎಲ್ಲ ಗೊಂದಲಗಳಿಗೂ ಕೂಡ ಫುಲ್ ಸ್ಟಾಪ್ ಅನ್ನ ಇಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೆಹಲಿಯಲ್ಲಿ ಅಂದ್ರೆ ಹೈಕಮಾಂಡ್ ನಾಯಕರು ಸಿಎಂ ಸಿದ್ದರಾಮಯ್ಯ ಹಾಗೆ ಡಿ.ಕೆ ಶಿವಕುಮಾರ್ ಅವರನ್ನ ಕರೆಸಿಕೊಳ್ತಾರೆ. ಪ್ರತ್ಯೇಕವಾಗಿ ನಾಯಕರು ಕೂಡ ದೆಹಲಿಗೆ ಎಂಟ್ರಿ ಕೊಟ್ಟರು. ಅದಾದ ನಂತರದಲ್ಲಿ ಸತತ 6 ಗಂಟೆ ಸಭೆಯನ್ನ ಮಾಡ್ತಾರೆ. 1-to-1 ಸಭೆಯನ್ನ ಕೂಡ ನಾಯಕರು ಮಾಡ್ತಾರೆ. ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಮಾತನಾಡ್ತಾರೆ, ಹಾಗೆ ಡಿ.ಕೆ ಶಿವಕುಮಾರ್ ಅವರ ಜೊತೆಗೂ ಕೂಡ ಮಾತನಾಡ್ತಾರೆ. ಮಾತನಾಡಿದ ನಂತರದಲ್ಲಿ ಈ ರೀತಿಯಾದಂತಹ ಒಂದು ನಿರ್ಧಾರವನ್ನ ನೀಡಿದ್ದಾರೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರ ನಡೆ ಈಗ ಯಾವ ರೀತಿಯಾಗಿರುತ್ತೆ ಅನ್ನೋದು ಒಂದು ರೀತಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಬಹಳ ಪ್ರಮುಖವಾಗಿ ಈಗ ನಡೆಯುವಂತ ಬ್ರೇಕ್ಫಾಸ್ಟ್ ಸಭೆ, ಈ ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಏನಾದರೂ ನಿರ್ಧಾರವನ್ನ ತಿಳಿಸ್ತಾರಾ ಅನ್ನೋದನ್ನ ಕೂಡ ಕಾದು ನೋಡಬೇಕಿದೆ. ಕರ್ನಾಟಕ ಕಂಡ ಸುದೀರ್ಘ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಪದತ್ಯಾಗವನ್ನ ಮಾಡ್ತಾರಾ ಅಂತ ಹೇಳಿ, ಯಾಕೆ ಅಂತ ಹೇಳಿದ್ರೆ 6 ತಿಂಗಳಿನಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಹಗ್ಗ ಜಗ್ಗಾಟಕ್ಕೆ ಕಾರಣವಾಗಿದ್ದಂಥ ನಾಯಕತ್ವ ಬದಲಾವಣೆಯ ವಿಷಯ ಅದು ಈಗ ಒಂದು ರೀತಿ ಮಹತ್ವದ ಘಟ್ಟವನ್ನ ತಲುಪಿದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಸಲ್ಲಿಸ್ತಾರೆ ಅನ್ನುವಂತಹ ಚರ್ಚೆಗಳು ಕೂಡ ಬಹಳಷ್ಟು ಆಗ್ತಾ ಇದೆ. ಹಾಗಾಗಿ ಇದು ಯಾವ ರೀತಿಯಾದಂತಹ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಹಿಂದುಳಿದ ವರ್ಗಗಳ ಮೇರು ನಾಯಕರಾಗಿರುವಂತಹ ನೀವು ರಾಷ್ಟ್ರ ರಾಜಕಾರಣಕ್ಕೆ ಬರಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಮೊನ್ನೆ ನಡೆದಂತ ಸಭೆಯಲ್ಲಿ ಹೇಳ್ತಾರೆ. ಹಾಗೆ ರಾಜ್ಯಸಭೆ ಸದಸ್ಯರಾಗುವಂತೆ ರಾಹುಲ್ ಗಾಂಧಿ ಆಫರ್ ನೀಡ್ತಾರೆ. ರಾಷ್ಟ್ರ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ ಅಂತ ಹೇಳಿಯೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಆ ಸಂದರ್ಭದಲ್ಲಿ ಸ್ಪಷ್ಟನೆಯನ್ನ ಕೊಡ್ತಾರೆ. ಮರುಚಿಂತನೆಯನ್ನ ಮಾಡುವಂತೆ ಹೈಕಮಾಂಡ್ ನಾಯಕರು ಕೋರಿಕೆಯನ್ನ ಮಾಡ್ತಾರೆ. 2-3 ದಿನಗಳಲ್ಲಿ ತಾನು ಏನು ಅಂತ ಹೇಳಿ ಒಂದು ಸ್ಪಷ್ಟ ನಿಲುವನ್ನ ಹೇಳ್ತೀನಿ ಅನ್ನೋದಾಗಿಯೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಭರವಸೆಯನ್ನ ಕೊಡ್ತಾರೆ. ಹಾಗೆ ನಾಯಕತ್ವ ಬದಲಾವಣೆಯ ಕುರಿತು ನಿಲುವು ತಿಳಿಸುವಂತೆ ವರಿಷ್ಠರಿಂದ ಸಿದ್ದರಾಮಯ್ಯ ಅವರಿಗೆ ಸೂಚನೆಯನ್ನ ನೀಡಲಾಗುತ್ತೆ. ತಾವೇ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಉತ್ತರವನ್ನ ಕೊಡ್ತಾರೆ. ಬಳಿಕ ಸೋನಿಯಾ ಪ್ರಿಯಾಂಕರನ್ನ ಭೇಟಿ ಆಗ್ತಾರೆ ರಾಹುಲ್ ಗಾಂಧಿ, ಅಲ್ಲಿಯೂ ಕೂಡ ಒಂದು ಸಭೆಯನ್ನ ನಡೆಸ್ತಾರೆ. ಹಾಗೆ ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಯುವಂತೆ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ನಾಯಕರಿಂದ ಸೂಚನೆ ಸಿಗುತ್ತೆ. ಅದಕ್ಕೆ ರಾಹುಲ್ ಗಾಂಧಿ ಎದುರು ಸಿಎಂ ಸಿದ್ದರಾಮಯ್ಯನವರು ಸಮ್ಮತಿಸ್ತಾರೆ. ಸಿದ್ದರಾಮಯ್ಯ ಪುತ್ರ ಡಾಕ್ಟರ್ ಯತೀಂದ್ರ, ಮಲ್ಲಿಕಾರ್ಜುನ್ ಖರ್ಗೆ ಪುತ್ರ ಪ್ರಿಯಾಂಕ್ ಖರ್ಗೆ, ಅಲ್ಪಸಂಖ್ಯಾತ ನಾಯಕರೊಬ್ಬರು ಸೇರಿ 4 ಡಿಸಿಎಂ ಪಟ್ಟದ ಆಫರ್ ಕೂಡ ಇದೆ. ರಾಜ್ಯಸಭೆ ಚುನಾವಣೆ ಮುಗಿಯಲಿ ಎನ್ನುತ್ತಾ ಡಿಸಿಎಂ ಹುದ್ದೆಗಳ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಸಿಎಂ ಸಿದ್ದರಾಮಯ್ಯನವರು ತಿಳಿಸ್ತಾರೆ. ಎಲ್ಲಾ ಮಂತ್ರಿಗಳನ್ನ ಕೈಬಿಡೋದಾಗಿ ವರಿಷ್ಠರು ಮಾಹಿತಿಯನ್ನ ಕೊಡ್ತಾರೆ. ಆದ್ರೆ ಎಲ್ಲಾ ಹಿರಿಯ ಮಂತ್ರಿಗಳನ್ನ ಕೈಬಿಟ್ರೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಹೈಕಮಾಂಡ್ಗೆ ಸಿಎಂ ತಮ್ಮ ಅಭಿಪ್ರಾಯ ಏನಿದೆ ಅದನ್ನ ಕೂಡ ತಿಳಿಸ್ತಾರೆ. ದೆಹಲಿ ಹೈ ವೋಲ್ಟೇಜ್ ಸಭೆಯ ಬಳಿಕ ಕಾಂಗ್ರೆಸ್ ಬೆಳವಣಿಗೆ ಇದೀಗ ರಾಜ್ಯಕ್ಕೆ ಶಿಫ್ಟ್ ಆಗಿದ್ದು ಕ್ಷಣಕ್ಕೂ ಕೂಡ ಬಹಳಷ್ಟು ಕುತೂಹಲವನ್ನ ಪಡೆದುಕೊಳ್ತಾ ಇದೆ. ಒಟ್ಟಾರೆಯಾಗಿ ಈಗ ಬ್ರೇಕ್ಫಾಸ್ಟ್ ಸಭೆ ನಡೆಯುತ್ತೆ. ಬ್ರೇಕ್ಫಾಸ್ಟ್ ಸಭೆಯ ನಂತರದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸ್ತಾರಾ ಅಥವಾ ಬ್ರೇಕ್ಫಾಸ್ಟ್ ಸಭೆಯಲ್ಲೇ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯ ಕುರಿತಂತೆ ಯಾವುದಾದ್ರೂ ಸ್ಪಷ್ಟವಾಗಿರುವಂತಹ ನಿರ್ಧಾರವನ್ನ ಅಲ್ಲಿ ತೆರೆದಿಡ್ತಾರಾ ಅಥವಾ ಸಚಿವರು ಹಾಗೆ ಶಾಸಕರು ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳಿ ಕಾದು ನೋಡಬೇಕಾಗತ್ತೆ. ಈಗಾಗಲೇ ಕೆಲವೊಂದಿಷ್ಟು ಜನ ಉದ್ಯೋಗಿಗಳಾಗಿರಬಹುದು ಹಾಗೆ ಸಿಎಂ ಸಿದ್ದರಾಮಯ್ಯನವರ ಅಭಿಮಾನಿಗಳು ರಾಜೀನಾಮೆಯನ್ನ ನೀಡೋದು ಬೇಡ ಅಂತ ಹೇಳಿ ನಿನ್ನೆಯಿಂದಲೂ ಕೂಡ ಕಣ್ಣೀರನ್ನ ಇಡ್ತಾ ಇದ್ದಾರೆ. ಕೆಲವೊಂದು ಕಡೆ ಪ್ರತಿಭಟನೆಯೂ ಕೂಡ ನಡೀತಾ ಇದೆ. ಹಾಗಾಗಿ ಶಾಸಕರ ಎದುರು ನಿರ್ಧಾರವನ್ನ ಸಿಎಂ ಸಿದ್ದರಾಮಯ್ಯನವರು ಪ್ರಕಟಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬಳಿಕ
ರಾಜಭವನಕ್ಕೆ ತೆರಳಿ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ನೀಡ್ತಾರಾ ಅಂತ ಹೇಳಿ ಒಟ್ಟಾರೆಯಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಭುಗಿಲಿದ್ದಂತಹ ನಾಯಕತ್ವ ಗೊಂದಲ ಏನಿದೆ ಅದೆಲ್ಲದಕ್ಕೂ ಕೂಡ ಇವತ್ತೇ ತೆರೆ ಬೀಳುವಂತಹ ಎಲ್ಲ ಚಾನ್ಸಸ್ ಕೂಡ ಇದೆ. ಉಪಹಾರದ ಬಳಿಕ ಲೋಕಭವನಕ್ಕೆ ತೆರಳಿ ರಾಜೀನಾಮೆಯನ್ನ ನೀಡ್ತಾರಾ ಸಿಎಂ ಸಿದ್ದರಾಮಯ್ಯನವರು ಅನ್ನೋದನ್ನ ಕಾದು ನೋಡಬೇಕಿದೆ. ಉಪಹಾರ ಕೂಟದಲ್ಲಿ ಸಚಿವರನ್ನ ಉದ್ದೇಶಿಸಿ ಸಿಎಂ ಮಾತನಾಡ್ತಾರೆ. ಸಿಎಲ್ಪಿ ಸಭೆಯಲ್ಲಿ ತೀರ್ಮಾನ ಆಗಲಿ, ಈಗಲೇ ಯಾವುದೇ ರೀತಿಯಾದಂಥ ತೀರ್ಮಾನ ಆಗೋದು ಬೇಡ ಅಂತ ಹೇಳಿ ಕೆಲವೊಂದಿಷ್ಟು ಜನ ಸಿಎಂ ಸಿದ್ದರಾಮಯ್ಯನವರ ಬೆಂಬಲಿಗರು ಏನಿದ್ದಾರೆ ಅವರು ಈ ರೀತಿಯಾಗಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯನವರು ಮಾತ್ರ ರಾಹುಲ್ ಗಾಂಧಿ ಅವರು ಏನು ಹೇಳಿದ್ದಾರೆ ಅವರ ಸೂಚನೆಯಂತೆ ಮರು ಮಾತನಾಡದೆ ಈಗ ಒಪ್ಕೊಂಡಿದ್ದಾರೆ. ಹೀಗಾಗಿ ಯಾರು ಏನೇ ಹೇಳಿದ್ರು ಕೂಡ ನಿನ್ನೆ ಇಡೀ ಸಿಎಂ ಸಿದ್ದರಾಮಯ್ಯನವರು ಮೌನ ವಹಿಸಿದ್ರು. ಮೌನದ ಮೂಲಕವೇ ಒಂದು ರೀತಿ ರಾಜೀನಾಮೆಯ ಸಂದೇಶವನ್ನ ಸಿಎಂ ನೀಡಿದ್ದಾರೆ. ಹಾಗಾಗಿ ರಾಜೀನಾಮೆಯನ್ನ ನೀಡ್ತಾರೆ ಅನ್ನುವಂಥ ಚರ್ಚೆಗಳು ಕೂಡ ಸದ್ಯ ಆಗ್ತಾ ಇದೆ. ಒಟ್ಟಾರೆಯಾಗಿ ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಥವಾ ಏನಾದರೂ ಮತ್ತೆ ದೆಹಲಿಗೆ ಹೋಗುವಂಥ ಚಾನ್ಸಸ್ ಇದೆಯಾ, ಅಲ್ಲಿ ಹೋಗಿ ಬಂದ ನಂತರದಲ್ಲಿ ಏನಾದರೂ ಮತ್ತೆ ಡೆಸಿಷನ್ ಬದಲಾಗಬಹುದಾ, ಈ ಎಲ್ಲ ಆ್ಯಂಗಲ್ನಲ್ಲಿಯೂ ಕೂಡ ಸದ್ಯ ಪ್ರಶ್ನೆಗಳು ಮೂಡ್ತಾ ಇದೆ. ಒಂದು ಕಡೆ ಹೈಕಮಾಂಡ್ ಹೇಳಿರುವಂತಹ ನಿಟ್ಟಿನಲ್ಲಿ ಸದ್ಯ ಸಿಎಂ ಸಿದ್ದರಾಮಯ್ಯನವರು ಯೋಚನೆಯನ್ನು ಮಾಡ್ತಾ ಇದ್ದಾರೆ, ಮುಂದುವರಿತಾ ಇದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ. ರಾಜಪ್ಪ, ಸಿಎಂ ಸ್ಥಾನಕ್ಕೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ನೀಡ್ತಾರೆ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಸದ್ಯ ಬ್ರೇಕ್ಫಾಸ್ಟ್ ಸಭೆಗೆ ಯಾರೆಲ್ಲ ಎಂಟ್ರಿ ಕೊಟ್ಟಿದ್ದಾರೆ ಅಲ್ಲೇ ಏನಾದರೂ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟ ನಿರ್ಧಾರವನ್ನ ತಿಳಿಸುವಂತ ಸಾಧ್ಯತೆ ಇದೆಯಾ, ಹೇಗೆ? ಇವಾಗ ಸಿದ್ದರಾಮಯ್ಯ ನಿವಾಸಕ್ಕೆ ಈಗ ಬಹುತೇಕ ಸಚಿವರುಗಳು ಒಬ್ಬೊಬ್ಬರಾಗಿ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಇನ್ನು ಸುಮಾರು ಒಂದು ಅರ್ಧ ಗಂಟೆ ವೇಳೆಗೆ ಬಹುತೇಕ ಎಲ್ಲ ಸಚಿವರುಗಳು ಆಗಮಿಸ್ತಾರೆ. ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಇನ್ನೂ ಆಗಮಿಸಿಲ್ಲ, ಪರಮೇಶ್ವರ್ ಆಗಮಿಸಬೇಕಾಗತ್ತೆ. ಹಾಗಾಗಿ ಎಲ್ಲ ಸಚಿವರು ಒಟ್ಟಾಗಿ ಬಂದ ನಂತರ ಈ ಒಂದು ಉಪಹಾರ ಕೂಟ ಆರಂಭವಾಗುತ್ತೆ. ಆ ಸಂದರ್ಭದಲ್ಲಿ ಉಪಹಾರ ಕೂಟ ಆರಂಭವಾದ ನಂತರ ಮೋಸ್ಟ್ಲಿ ಮಾತನಾಡಬಹುದು ಅಂತ ಕೇಳಲಾಗ್ತದೆ, ಅಥವಾ ಉಪಹಾರ ಕೂಟಕ್ಕೂ ಮೊದಲು ಮಾತನಾಡಬಹುದು ಅಂತ. ಸಿಎಂ ಸಿದ್ದರಾಮಯ್ಯನವರು ಮತ್ತು ಪಕ್ಷದ ವರಿಷ್ಠರಾದಂತ ಡೆವಲಪ್ಮೆಂಟ್ ಏನು ಡೆಲ್ಲಿ ಆದಂತ ನಿರ್ಧಾರಗಳು, ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನೀಡುವಂತಹ ಒಪ್ಪಂದಗಳು, ಒಪ್ಪಂದ ಪ್ರಕಾರ ಅಧಿಕಾರ ಬಿಟ್ಕೊಡೋ ಅಧಿಕಾರ ಹಂಚಿಕೆ ಸೂತ್ರಗಳು, ಇವೆಲ್ಲದನ್ನೂ ಸಹ ಹಂತ ಹಂತವಾಗಿ ಮುಖ್ಯಮಂತ್ರಿಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಆ ಸಂದರ್ಭದಲ್ಲಿ ಸುರ್ಜೇವಾಲಾ ಸಹ ಈ ಒಂದು ಸಭೆಗೆ ಆಗಮಿಸಬಹುದು ಅಂತ ನಿರೀಕ್ಷೆ ಮಾಡಲಾಗ್ತದೆ. ಯಾಕಂದ್ರೆ ಅವರು ಬೆಂಗಳೂರಿನಲ್ಲಿ ಇದ್ದಾರೆ. ಹಾಗಾಗಿ ಸುರ್ಜೇವಾಲಾ ಬಂದ್ರೆ ಇವೆಲ್ಲ ವಿಷಯಗಳನ್ನು ಅವರು ಸಹ ಅರ್ಥ ಮಾಡ್ಕೋಬೇಕಾಗತ್ತೆ. ಮತ್ತೆ ಈ ಸಂದರ್ಭದಲ್ಲಿ ಯಾರೆಲ್ಲ ಶಾಸಕರು ಮುಖ್ಯಮಂತ್ರಿಗಳ ಬಗ್ಗೆ, ಸಚಿವರುಗಳು ಮುಖ್ಯಮಂತ್ರಿಗಳ ಬದಲಾವಣೆ ಮಾಡೋದು, ಏಕಾಏಕಿ ನಿರ್ಧಾರದ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸ್ತಾರ ಅಥವಾ ವರಿಷ್ಠ ನಿರ್ಧಾರಕ್ಕೆ ನಾವೆಲ್ಲ ಬೆಂಬಲಿಸ್ತೀವಿ ಅಂತ ಹೇಳ್ತಾರ ಅಂತ ಒಂದು ಕಾದು ನೋಡ್ಬೇಕಾಗಿದೆ. ಇದ್ರ ಜೊತೆಗೆ ಡಿ.ಸಿ.ಎಂ. ಅವರು ಸಿದ್ದರಾಮಯ್ಯನವರು ಮಾತನಾಡಿದ ನಂತರ ಏನಾದ್ರು ಅವರು ಈ ಒಂದು ಸಂದರ್ಭದಲ್ಲಿ ಏನಾದ್ರು ಮಾತನಾಡ್ತಾರ, ಸಿದ್ದರಾಮಯ್ಯರ ನಿರ್ಧಾರ ಸರಿಯಾಗಿದೆ, ಪಕ್ಷದ ವರಿಷ್ಠ ನಿರ್ಧಾರಕ್ಕೆ ಅವರು ಬದ್ಧರಾಗಿ ಅಧಿಕಾರಕ್ಕೆ ಹಂಚಿಕೆ ಸೂತ್ರ ಪ್ರಕಾರ ರಾಜೀನಾಮೆ ಕೊಡ್ತಾರೆ ಅಂತ ಅದನ್ನ ಹೇಳ್ತಾರ, ಇವೆಲ್ಲವೂ ಸಹ ಕುತೂಹಲಕ್ಕೆ ಕಾರಣವಾಗಿದೆ. ವಿಶೇಷ ಅಂತಂದ್ರೆ ಇಂದು ರಾಜ್ಯಪಾಲರು ಬೆಂಗಳೂರಿನಲ್ಲಿ ಇಲ್ಲ, ಅವರು ಏನು ಇಂದೋರ್ಗೆ ಮಧ್ಯಪ್ರದೇಶ ಸ್ವಂತ ರಾಜ್ಯಕ್ಕೆ ತೆರಳಿದ್ದಾರೆ. ಹಾಗಾಗಿ ರಾಜ್ಯಪಾಲರು ಬರೋ ತಡವಾಗ ಸಾಧ್ಯತೆ ಇದೆ ಅಂತಂದ್ರು ಒಂದು. ಹಾಗಾಗಿ ಇಂದು ಮಧ್ಯಾಹ್ನ 3 ರಿಂದ 4 ಗಂಟೆ ವೇಳೆಗೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ಲಿಕ್ಕೆ ರಾಜ್ಯಪಾಲರಿಗೆ ಸಮಯಾವಕಾಶನ ಕೇಳಿದ್ರು. ಆದ್ರೆ ಆ ಒಂದು ಸಮಯಕ್ಕೆ ರಾಜ್ಯಪಾಲರು ಬಂದಿದ್ದೇ ಆದಲ್ಲಿ ಮುಖ್ಯಮಂತ್ರಿಗಳು 3 ರಿಂದ 4 ಗಂಟೆ ವೇಳೆಗೆ ತೆರಳಿ ರಾಜೀನಾಮೆಯನ್ನು ಸಲ್ಲಿಕೆ ಮಾಡ್ತಾರೆ. ಇಲ್ಲದಿದ್ದಲ್ಲಿ ಕಷ್ಟ ಸಾಧ್ಯ ಆಗಬಹುದು, ಅಥವಾ ನಾಳೆಗೆ ಅದು ಮುಂದೂಡಿಕೆ ಸಾಧ್ಯತೆ ಇದೆ. ಇನ್ನು ಮೂರನೇದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇಂದು ತೆಗೆದುಕೊಳ್ಳುವ ನಿರ್ಧಾರವನ್ನ ಇನ್ನು ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡಿದ್ರೆ ಅಂತಿಮವಾಗಿ ಮುಖ್ಯಮಂತ್ರಿಗಳು ಎಲ್ಲ ಬಹುತೇಕ ಎಲ್ಲ ಕರ್ತವ್ಯಗಳು, ಅವರ ಜವಾಬ್ದಾರಿಗಳು ಅಥವಾ ಅವ್ರು ಕೊಟ್ಟಂತಹ ಏನು ಸಂದೇಶಗಳು, ವರಿಷ್ಠ ಕೊಟ್ಟಂತ ಆದೇಶವನ್ನ ಪಾಲಿಸಂತಾಗುತ್ತೆ. ಒಂದು ವೇಳೆ ರಾಜ್ಯಪಾಲರಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಕೆ ಮಾಡದಿದ್ದಲ್ಲಿ ಮತ್ತು ರಾಜ್ಯಪಾಲರು ಅದನ್ನ ನೋಟಿಫೈ ಮಾಡದಿದ್ದಲ್ಲಿ ಅಧಿಕೃತವಾಗಿ ಈ ಒಂದು ಪ್ರಕ್ರಿಯೆ ಇನ್ನೂ ಸಹ ಬಾಕಿ ಉಳ್ಕೊಳ್ತಿದೆ. ಇನ್ನು 4ನೇ ವಿಷಯ ಅಂದ್ರೆ ಇದಾದ ನಂತರ ಮುಖ್ಯಮಂತ್ರಿಗಳು ದೆಹಲಿಗೆ ತೆರಳುತ್ತಾರೆ ಅಂತ ಮಾಹಿತಿ ಇದೆ. ಪಕ್ಷದ ವರಿಷ್ಠ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೆ ಸಿದ್ದರಾಮಯ್ಯನ ಬೆಂಬಲಿಗರು ಮತ್ತು ಅವರ ಸಚಿವರನ್ನ ರಕ್ಷಣೆ ಮಾಡಲು ಸಂಬಂಧಪಟ್ಟಂತೆ ಮತ್ತು ಮುಂದಿನ ಅವರ ರಾಜಕೀಯ ಭವಿಷ್ಯದ ಬಗ್ಗೆ ಸಹ ಮಾತುಕತೆ ಅಪೂರ್ಣವಾಗಿದೆ. ಅದ್ರ ಬಗ್ಗೆ ಚರ್ಚೆ ನಡೆಸಲಿಕ್ಕೆ ಸಿದ್ದರಾಮಯ್ಯ ದೆಹಲಿಗೆ ತೆರಳುತ್ತಾರೆ ಅಂತ ಮಾಹಿತಿ ಇದೆ. ಒಟ್ಟಾರೆಯಾಗಿ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿವಾಸದಲ್ಲಿ ನಡೆಯುವಂತಹ ಒಂದು ಏನು ಉಪಹಾರ ಕೂಟ ಸಭೆ ಏನಿದೆ, ಉಪಹಾರ ಕೂಟ ಸಭೆ ನಂತರ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಬೇರೆ ಬೇರೆ ಬದಲಾವಣೆಗೆ ಅವಕಾಶ ಆಗುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ, ಸಿದ್ದರಾಮಯ್ಯನವರು ಯಾವ ರೀತಿ ನಡ್ಕೊಳ್ತಾರೆ, ಅವ್ರನ್ನ ವರಿಷ್ಠರು ಯಾವ ತರ ಅವ್ರಿಗೂ ಸಹ ಸೂಕ್ತವಂತ ಸ್ಥಾನಮಾನಗಳು ಕೊಟ್ಟು ಗೌರವಯುತವಾಗಿ ಅವ್ರನ್ನ ಎಕ್ಸಿಟ್ ಕೊಡ್ತಾರ, ಅಥವಾ
ಕೇವಲ ರಾಜೀನಾಮೆ ಕೊಟ್ಟ ನಂತರ ಸಿದ್ದರಾಮಯ್ಯವರು ಏಕಾಂಗಿಯಾಗಿ ಸುಮ್ಮನೆ ಉಳ್ಕೋತಾರ, ಮುಂದಿನ ಕಾರ್ಯತಂತ್ರ ಏನು, ಇವೆಲ್ಲವೂ ಸಹ ತಿಳಿಬೇಕಾಗಿದೆ. ಹಾಗಾಗಿ ಈ ಸಭೆಯಲ್ಲಿ ಸಿದ್ದರಾಮಯ್ಯ ಅದನ್ನ ತಿಳಿಸುವಂತ ಸಾಧ್ಯತೆ ಇದೆ. ತಮ್ಮ ಅಭಿಪ್ರಾಯ ತಿಳಿಸೋ ಜೊತೆಗೆ ತಮ್ಮ ಮುಂದಿನ ಕಾರ್ಯತಂತ್ರ ಏನು, ತಾವು ಏನು ಶಾಸಕರಿಗೆ ಸಚಿವರುಗಳಿಗೆ ಏನ್ ಭರವಸೆ ಕೊಡ್ತಾರೆ, ಪಕ್ಷಕ್ಕೆ ಏನ್ ಭರವಸೆ ಕೊಡ್ತಾರೆ, ಅವರ ಮುಂದಿನ ಜವಾಬ್ದಾರಿಗಳೇನು, ತಾವು ಏನ್ ಮಾಡ್ಲಿಕ್ಕೆ ಬಯಸ್ತೀವಿ ಅಂತ ಅನ್ನೋದನ್ನು ಸಹ ಈ ಸಭೆಯಲ್ಲಿ ಉಲ್ಲೇಖ ಮಾಡಬಹುದು. ಹಾಗಾಗಿ ಸಿದ್ದರಾಮಯ್ಯನವರ ಈ ಉಪಹಾರ ಕೂಟ ಮತ್ತು ಅವರು ಆ ಸಭೆ ಆದ ನಂತರ ಅವರು ಮಾತನಾಡುವ ಶಾಸಕರನ್ನ ಸಚಿವರನ್ನ ಉದ್ದೇಶಿಸಿ ಮಾತನಾಡುವ ಒಂದು ವಿಚಾರ ಸಭೆ ಇವೆಲ್ಲವೂ ಸಹ ಮಹತ್ವವನ್ನು ಪಡ್ಕೊಂಡಿದೆ. ದಿವ್ಯದ. ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ಕೂಡ ಇದೇ ರೀತಿಯಾಗಿ ಮಾಹಿತಿಯನ್ನು ಕೊಡ್ತಾ ಇದ್ರು. ಒಟ್ಟಾರೆಯಾಗಿ ಇವತ್ತು ನಡೆಯುವಂಥ ಬ್ರೇಕ್ಫಾಸ್ಟ್ ಸಭೆ ಏನಿದೆ ಆ ಸಭೆಯಲ್ಲಿ ತಾವು ಯಾವ ರೀತಿಯಾಗಿರುವಂಥ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದರ ಕುರಿತಂತೆ ಏನಾದರೂ ಸ್ಪಷ್ಟ ಮಾಹಿತಿಯನ್ನು ತಿಳಿಸ್ತಾರಾ ಸಿಎಂ ಸಿದ್ದರಾಮಯ್ಯನವರು ಅನ್ನೋದೇ ಒಂದು ರೀತಿ ಕುತೂಹಲಕ್ಕೆ ಕಾರಣ ಆಗುತ್ತೆ. ಹಾಗೆ ಇನ್ನೊಂದು ಕಡೆ ಒಟ್ಟಾರೆಯಾಗಿ ನೋಡ್ತಾ ಹೋಗೋದಾದ್ರೆ ಅಲ್ಲಿ ಸಿಎಂ ಸಿದ್ದರಾಮಯ್ಯನವರ ಬೆಂಬಲಿಗರು ಯಾವ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯನವರು ಕೊಡುವಂಥ ಉತ್ತರಕ್ಕೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಕೂಡ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಒಂದು ವೇಳೆ ತಾನು ರಾಜೀನಾಮೆಯನ್ನು ನೀಡ್ತೇನೆ ಅನ್ನುವಂಥ ಸುದ್ದಿಯನ್ನು ಅವರೇನಾದರೂ ತಿಳಿಸಿದ್ರೆ ಸಿಎಂ ಸಿದ್ದರಾಮಯ್ಯನವರ ಮುಂದಿನ ನಡೆ ಏನು, ಅವರ ಮುಂದಿನ ರಣತಂತ್ರ ಯಾವ ರೀತಿಯಾಗಿರುತ್ತೆ, ಹೇಗೆ ಅವರು ಪ್ಲಾನ್ ಅನ್ನ ಮಾಡ್ತಾರೆ, ಇವೆಲ್ಲವನ್ನ ಕೂಡ ಅಲ್ಲಿ ಚರ್ಚೆ ಆಗುವಂತ ಎಲ್ಲ ಚಾನ್ಸಸ್ಗಳು ಕೂಡ ಇದೆ. ಒಟ್ಟಾರೆಯಾಗಿ ಬ್ರೇಕ್ಫಾಸ್ಟ್ ಸಭೆಯ ಕುರಿತಂತೆ ಇದೀಗ ಕುತೂಹಲ ಹೆಚ್ಚಾಗದ.